ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಹಾರ್ಮೋಜ್ ಜಲಸಂಧಿ ಬಂದ್, ಜಾಗತಿಕ ಇಂಧನ ಮಾರುಕಟ್ಟೆಗೆ ಭಾರೀ ಹೊಡೆತ, ಭಾರತಕ್ಕೂ ಪರಿಣಾಮ. ಇರಾನ್ ದೇಶಕ್ಕೆ ಸಂಬಂಧಿಸಿದಂತಹ ಹಾರ್ಮೋಜ್ ಜಲಸಂಧಿ ತಾತ್ಕಾಲಿಕವಾಗಿ ಬಂದ್ ಆಗಿರೋದು ಜಾಗತಿಕ ಇಂಧನ ಭದ್ರತೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ ಅರಬ್ಬಿ ಸಮುದ್ರದೊಂದಿಗೆ ಸಂಪರ್ಕ ಕಲ್ಪಿಸುವಂತಹ ಈ ಜಲಸಂಧಿ ವಿಶ್ವದ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಒಂದಾಗಿದೆ. ವಿಶ್ವದ ಒಟ್ಟು ಕಚ್ಚಾ ತೈಲ ಸಾಗಣೆಯಲ್ಲಿ ಸುಮಾರು 20% ಹಾಗೂ ಜಾಗತಿಕ LNG ವ್ಯಾಪಾರದಲ್ಲಿ ಸುಮಾರು 30% ಈ ಮಾರ್ಗದ ಮೂಲಕವೇ ಸಾಗಿಸಲಾಗುತ್ತೆ. ದಿನಕ್ಕೆ ಲಕ್ಷಾಂತರ ಬ್ಯಾರೆಲ್ಗಳ ತೈಲ ಸಾಗಾಟ ನಡೆಯುವಂತಹ ಈ ಪ್ರದೇಶವು ಜಾಗತಿಕ ಆರ್ಥಿಕ ವ್ಯವಸ್ಥೆಗೆ ಜೀವನಾಡಿಯಂತಿದೆ. ಆದರೆ ಈಗಿನ ಪರಿಸ್ಥಿತಿ ಹೇಗಿದೆ ನೀವೇ ನೋಡ್ಕೊಬನ್ನಿ. ಈ ಜಲಸಂಧಿಯ ಮೂಲಕ ಸೌದಿ ಅರೇಬಿಯಾ, ಇರಾಕ್, ಕುವೈತ್, UAE ಹಾಗೂ ಕತಾರ್ ದೇಶಗಳ ಕಚ್ಚಾ ತೈಲ ಮತ್ತು ಪ್ರಾಕೃತಿಕ ಅನಿಲ ರಫ್ತು ನಡೆಯುತ್ತಿತ್ತು. ಈ ದೇಶಗಳ ಆರ್ಥಿಕತೆ ಬಹುಪಾಲು ಇಂಧನ ರಫ್ತಿನ ಮೇಲೆ ಅವಲಂಬಿತವಾಗಿರುವುದರಿಂದ ಜಲಸಂಧಿ ಬಂದ್ ಆಗಿರೋದು ಅವರಿಗೂ ದೊಡ್ಡ ಆರ್ಥಿಕ ಹೊಡೆತವಾಗಬಹುದು. ಜೊತೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ತೀವ್ರವಾಗಿ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಹಾರ್ಮೋಜ್ ಜಲಸಂಧಿ ಭೌಗೋಳಿಕವಾಗಿ ಓಮನ್ ಮತ್ತು ಇರಾನ್ ನಡುವೆ ಇರೋದ್ರಿಂದ ಈ ಪ್ರದೇಶದಲ್ಲಿ ಸೈನಿಕ ಚಟುವಟಿಕೆಗಳು ಹೆಚ್ಚಾದರೆ ಜಾಗತಿಕ ನೌಕಾ ಸಂಚಾರಕ್ಕೂ ಅಪಾಯ ಉಂಟಾಗಬಹುದು. ಈ ಬೆಳವಣಿಗೆಯಿಂದ ಚೈನಾ, ರಷ್ಯಾ ಮತ್ತು ಭಾರತ ಸೇರಿದಂತೆ ಅನೇಕ ತೈಲ ಆಮದು ದೇಶಗಳಿಗೆ ಪೂರೈಕೆ ವ್ಯತ್ಯಯ ಉಂಟಾಗುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ ಭಾರತ ತನ್ನ ಆಮದು ಮಾಡುವಂತಹ ಕಚ್ಚಾ ತೈಲದ 50% ಹೆಚ್ಚಿನ ಭಾಗವನ್ನು ಈ ಮಾರ್ಗದ ಮೂಲಕವೇ ಪಡೆಯುತ್ತೆ. ಈ ಸ್ಥಿತಿ ಮುಂದುವರೆದರೆ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಹಾಗೂ ಅಡುಗೆ ಅನಿಲ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇಂಧನ ದರ ಏರಿಕೆಯಿಂದ ಸಾರಿಗೆ ವೆಚ್ಚ, ಕೈಗಾರಿಕಾ ಉತ್ಪಾದನಾ ವೆಚ್ಚ ಹಾಗೂ ದೈನಂದಿನ ಬಳಕೆಯ ವಸ್ತುಗಳ ಮೇಲೂ ಕೂಡ ಭಾರಿ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಚೈನಾ ಹಾರ್ಮೋಜ್ ಜಲಸಂಧಿಯ ತೆರವುಗೊಳಿಸುವಿಕೆ ಬಗ್ಗೆ ಮಾತುಕತೆ ಆರಂಭಿಸಲಾಗಿದ್ದು ಮುಂದಿನ ಪರಿಣಾಮ ಎದುರು ನೋಡಬೇಕಾಗಿದೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.